ರಕ್ತಸ್ರಾವ ಸಂಬಂಧಿಸಿದ ರೋಗಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ₹1,00,000 ಮೌಲ್ಯದ ಹಿಮೋಫಿಲಿಯಾ ಇಂಜೆಕ್ಷನ್ ಉಚಿತ. ರಕ್ತಸ್ರಾವ ಸಂಬಂಧಿತ ಕಾಯಿಲೆಗಳಿಂದ ಬಳಲ್ತಾ ಇರುವ ರೋಗಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ. ವಿಶೇಷವಾಗಿ ಹಿಮೋಫಿಲಿಯಾ ರೋಗದಿಂದ ಬಳಲುವವರಿಗೆ ಉಚಿತ ಚಿಕಿತ್ಸೆ ಸೌಲಭ್ಯವನ್ನು ಒದಗಿಸಲು ಆರೋಗ್ಯ ಇಲಾಖೆ ಮುಂದಾಗಿದ್ದು, ಈ ಯೋಜನೆಯಡಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಹಿಮೋಫಿಲಿಯಾ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗ್ತಾ ಇದೆ. ಬಡ ರೋಗಿಗಳನ್ನ ಗುರಿಯಾಗಿಸಿಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ರೋಗಿಗಳಿಗೆ ಸಂತಸದ ವಿಚಾರವಾಗಿದೆ. ಇನ್ನು ಸಾಮಾನ್ಯವಾಗಿ ಹಿಮೋಫಿಲಿಯಾ ಒಂದು ಗಂಭೀರ ಕಾಯಿಲೆಯಾಗಿದ್ದು, ರಕ್ತ ಸರಿಯಾಗಿ ಗಟ್ಟಿಯಾಗದ ಕಾರಣ ಸಣ್ಣ ಗಾಯವಾದರೂ ಹೆಚ್ಚು ರಕ್ತಸ್ರಾವ ಆಗಲಿದೆ. ಇದು ಕೂಡ ಒಂದು ರೋಗವಾಗಿದ್ದು, ಇದರ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ. ಈ ರೋಗದ ಕೇವಲ ಒಂದು ಇಂಜೆಕ್ಷನ್ ಬೆಲೆ ಸುಮಾರು ₹1,00,000ವರೆಗೆ ಇದ್ದು, ಇಂತಹ ದುಬಾರಿ ಚಿಕಿತ್ಸೆ ಇದೀಗ ಉಚಿತವಾಗಿ ದೊರಕ್ತಾ ಇರೋದು ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ದೊಡ್ಡ ನೆರವಾಗಲಿದೆ. ಈ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಿಶೇಷವಾಗಿ ಉಪಯೋಗವಾಗಲಿದೆ. ಇನ್ನು ಹೆಚ್ಚಿನ ಜನರಿಗೆ ಈ ಸೌಲಭ್ಯ ತಲುಪಿಸಲು ಆರೋಗ್ಯ ಇಲಾಖೆ ವಿಶೇಷ ಕ್ರಮವನ್ನ ಕೈಗೊಂಡಿದ್ದು, ಪ್ರತಿ ತಿಂಗಳ ಮೊದಲನೇ ಶನಿವಾರ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಉಚಿತವಾಗಿ ಹಿಮೋಫಿಲಿಯಾ ಇಂಜೆಕ್ಷನ್ ಅನ್ನ ನೀಡಲಾಗ್ತಾ ಇದೆ. ನಿಯಮಿತ ಚಿಕಿತ್ಸೆ ಪಡೆಯೋದ್ರಿಂದ ರೋಗಿಗಳು ತಮ್ಮ ಆರೋಗ್ಯವನ್ನ ನಿಯಂತ್ರಣದಲ್ಲಿ ಇಡಬಹುದು ಎಂದು ವೈದ್ಯರು ತಿಳಿಸಿದ್ದಾರೆ. ನಮ್ಮ ಜಿಲ್ಲಾ ಆಸ್ಪತ್ರೆ ಹಾಗೂ ಸರ್ಕಾರ ವತಿಯಿಂದ ಪ್ರತಿ ಮೊದಲನೇ ಶನಿವಾರ ಹಿಮೋಫಿಲಿಯಾ ಪೇಷಂಟ್ಸ್ಗೆ ನಾವು ಉಚಿತವಾಗಿ MAC ಸುಮ್ಯಾಪ್, ಅದರ ಟ್ರೇಡ್ ನೇಮ್ ಹೆಮಿಲಿಬ್ರಾ ಅಂತ, ಇದು MRP ₹1,00,000. ಈ ಇಂಜೆಕ್ಷನನ್ನು ಹೆಮಿಯೋಫಿಲಿಯಾ ರೋಗಿಗಳಿಗೆ ನಮ್ಮ ಸರ್ಕಾರದಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಭ್ಯವಾಗಿದೆ. ಹಾಗೂ ಈ ಹಿಮೋಫಿಲಿಯಾ ಕಾಯಿಲೆಯಿಂದ ಈ ಹಿಮೋಫಿಲಿಯಲ್ಲಿ ಫ್ಯಾಕ್ಟರ್ 8 ಡಿಫಿಷಿಯನ್ಸಿ ಇರುತ್ತೆ. ನಮ್ಮ ರಕ್ತ ಸ್ರಾವ ಆದರೆ ರಕ್ತ ಬೇಗ 1 ನಿಮಿಷ ಅಥವಾ 1 ನಿಮಿಷ 20 ಸೆಕೆಂಡಲ್ಲಿ ಹೆಪ್ಪು ಕಟ್ಕೋಬೇಕು. ಆ ರಕ್ತ ಹೆಪ್ಪು ಕಟ್ಕೊಂಡಿಲ್ಲ ಆದರೆ ಅದು ತಾನೇ ರಕ್ತ ಸೋರ್ತಾ ಇರುತ್ತೆ. ಆ ರಕ್ತ ಸೋರಿ ಇಡೀ ದೇಹದ ರಕ್ತ ಹೊರಗಡೆ ಬಂದು ಪ್ರಾಣಕ್ಕೆ ಅಪಾಯ ಆಗುತ್ತೆ, ಮನುಷ್ಯ ಸಾಯೋಕ್ಕೂ ಚಾನ್ಸ್ ಇರುತ್ತೆ. ಆದ್ದರಿಂದ ಈ ಕೆಲವರು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಅದರಲ್ಲಿ ಫ್ಯಾಕ್ಟರ್ 8 ಅಂತ ಇರುತ್ತೆ, ಹಿಮೋಫಿಲಿಯಾ ಫ್ಯಾಕ್ಟರ್ 8. ಇದು ಕೊರತೆ ಇದ್ದರೆ ಈ ಒಂದು ಕಾಯಿಲೆ ಬರುತ್ತೆ. ಇದು ಜಾಸ್ತಿ ನಮ್ಮ ಬ್ರಿಟಿಷ್ ಒಂದು ಎಂಪೈರಲ್ಲಿ ಅವರಲ್ಲಿ ಯಾರು ರಾಜನ ವಂಶಸ್ಥರಿದ್ದಾರೆ ಈ ಕಾಯಿಲೆ ಅಲ್ಲಿ ಕಾಣಿಸ್ಕೊಂಡಿರುತ್ತೆ. ಬಟ್ ನಮ್ಮ ದೇಶದಲ್ಲೂ ಕೆಲವು ಪೇಷಂಟ್ಗಳು ಇರ್ತಾರೆ. ಇಂಥವ್ರಿಗೆ ನಾವು ಈ ಒಂದು ಇಂಜೆಕ್ಷನ್ ಏನು ಕೆಲಸ ಮಾಡುತ್ತೆ ಅಂದರೆ ಫ್ಯಾಕ್ಟರ್ 7 ಮತ್ತು 9ನಲ್ಲಿ ಬ್ರಿಡ್ಜ್ ಮಾಡಿಬಿಟ್ಟು ಈ ಫ್ಯಾಕ್ಟರ್ 8 ಕೊರತೆಯನ್ನು ಅದು ತಡೆಗಟ್ಟಿ ಈ ರಕ್ತ ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಆದುದರಿಂದ ನಮ್ಮಲ್ಲಿ ಸುಮಾರು ಒಂದು 40-35 ಪೇಷಂಟ್ ಇದ್ದಾರೆ. ನಾವು ಸರಿಯಾಗಿ ಅವರು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಪ್ಲಸ್ ನಮ್ಮ ವತಿಯಿಂದ ಸುಮಾರು 4 ಜನಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಉಚಿತವಾಗಿ ಮಾಡಿದ್ದೀವಿ. ನಮ್ಮಲ್ಲಿ ಸತತವಾಗಿ ದಿನ ಹಿಮೋಫಿಲಿಯಾ ಟ್ರೀಟ್ಮೆಂಟ್ ನಡೆಯುತ್ತೆ. ಮತ್ತು ಇಂಥ ಪೇಷಂಟ್ಗೆ ಅವ್ರಿಗೆ ಆರೋಗ್ಯದ ಅರಿವು ಮೂಡಿಸಿ ಅವರಿಗೆ ಆರೋಗ್ಯ ಶಿಕ್ಷಣ ಕೊಟ್ಟು ಇಂಥದ್ದೆಲ್ಲ ಅವ್ರಿಗೆ ಮತ್ತೆ ಗಾಯಗಳು ಆಗಬಾರ್ದಂತ ಅವ್ರಿಗೆ ಅರಿವು ಮೂಡಿಸಿ ಎಲ್ಲ ಆರೋಗ್ಯ ಶಿಕ್ಷಣ ಕೊಡ್ತೀವಿ. ಇನ್ನು ಈ ಹಿನ್ನೆಲೆಯಲ್ಲಿ ಹಿಮೋಫಿಲಿಯಾ ರೋಗದಿಂದ ಬಳಲ್ತಾ ಇರುವವರು ಹಾಗೂ ಅವರ ಕುಟುಂಬದವರು ಸರ್ಕಾರದ ಈ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ತುಮಕೂರು ಆರೋಗ್ಯ ಇಲಾಖೆ ಮನವಿಯನ್ನ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಕುಸುಮ ಸಂಜೀವಿನಿ ಯೋಜನೆ ಅಂತ ಶುರು ಮಾಡಿದ್ದೀವಿ. ಇದರಲ್ಲಿ ಎಲ್ಲ ನಮ್ಮ ಬ್ಲಡ್ ಡಿಸಾರ್ಡರ್ಸ್, ಕ್ಲಾಟಿಂಗ್ ಡಿಸಾರ್ಡರ್ಸ್ಗೆ ಇದು ಹಿಮೋಫಿಲಿಯಾ ಇಂಜೆಕ್ಷನ್ ಅಂತ ಹಾಕ್ತಾಯಿದ್ದೀವಿ. ಪ್ರತಿ ತಿಂಗಳು ಶನಿವಾರ, ಮೊದಲನೇ ಶನಿವಾರ ಹಾಕ್ತಾಯಿದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ 18 ಕೇಸ್ಗಳಿದ್ದಾವೆ. 12 ಜನ ಮಕ್ಕಳು, 6 ಜನ ದೊಡ್ಡವರಿದ್ದಾರೆ. ಈಗ ಪ್ರತಿ ತಿಂಗಳಲ್ಲೂ ಇವ್ರ ಲೈಫ್ ಲಾಂಗು ಇದನ್ನು ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಇದರ ಬೆಲೆ ಬಂದು ₹1,00,000ದಿಂದ ₹1,50,000 ದುಡ್ಡು ಆಗುತ್ತೆ. ಇದನ್ನು ನಮ್ಮ NRCಲಿ ಮಾಡ್ತಾಯಿದ್ದೀವಿ. ಮಾಡಿರೋದ್ರಿಂದ ಈ ತುಮಕೂರು ಜಿಲ್ಲೆಯವರಿಗೆ ಎಲ್ಲರಿಗೂ ಇದು ಅನುಕೂಲ ಆಗ್ತಾಯಿದೆ. ಇದು ತೀವ್ರ ರಕ್ತಸ್ರಾವ ಕಾಯಿಲೆಯಿಂದ ಬಳಲುವ ರೋಗಿಗಳಿಗೆ ಕೊಡ್ತಾಯಿದ್ದೀವಿ. ಇದನ್ನು ಎಲ್ಲರೂ ಜಿಲ್ಲೆಯಾದ್ಯಂತ ಮಕ್ಕಳು ಹಿಮೋಫಿಲಿಯಾದಿಂದ ಯಾರನ್ನು ಹೇಳ್ತಾ ಇದ್ದಾರೆ ಇದನ್ನು ಪ್ರಯೋಜನ ಪಡ್ಕೋಬೇಕು ಅಂತ ಎಲ್ಲ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದೀವಿ. ಇನ್ನು ಇಂಜೆಕ್ಷನ್ ಅಗತ್ಯವಿರುವವರು ಪ್ರತಿ ತಿಂಗಳ ಮೊದಲನೇ ಶನಿವಾರ ತುಮಕೂರು ಜಿಲ್ಲಾಸ್ಪತ್ರೆಗೆ ಸಂಪರ್ಕಿಸಿ ಚಿಕಿತ್ಸೆಯನ್ನ ಪಡೆಯಬಹುದು ಎಂದು ತಿಳಿಸಲಾಗಿದೆ.
ಒಟ್ನಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚವಾಗುವ ಹಿಮೋಫಿಲಿಯಾ ಚಿಕಿತ್ಸೆಯನ್ನ ಉಚಿತವಾಗಿ ಒದಗಿಸುವ ಸರ್ಕಾರದ ಈ ಕ್ರಮ ಆರ್ಥಿಕವಾಗಿ ದುರ್ಬಲ ರೋಗಿಗಳಿಗೆ ಉಪಕಾರಿಯಾಗಲಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.